ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಿಮಗೆ ನಾನು ಯೂಕ್ಲಿಡ್ ಡಿವಿಷನ್ ಆಲ್ಗೋರಿದಮ್ ಮೇಲೆ ಕ್ವಶನ್ಸ್ನ ಸಾಲ್ವ್ ಮಾಡ್ತಿದ್ದೇನೆ. ಸೊ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ರೆಡಿ ಇದ್ದೀರಾ? ನನ್ನ ಜೊತೆ ಸಾಲ್ವ್ ಮಾಡ್ತೀರಾ? ಓಕೆ, ಬನ್ನಿ ಒನ್ ಬೈ ಒನ್ ಸಾಲ್ವ್ ಮಾಡೋಣ. ಯೂಕ್ಲಿಡ್ ಆಲ್ಗೋರಿದಮ್ ಟು ಫೈಂಡ್ HCF ಆಫ್ 4052 ಆ್ಯಂಡ್ 12576. ಇಲ್ಲಿ ಯೂಕ್ಲಿಡ್ ಆಲ್ಗೋರಿದಮ್ ಇದು ಅದಲ್ಲ. HCF ಫೈಂಡ್ ಮಾಡೋದಕ್ಕೆ ನಾವು ಮೇನ್ ಥಿಂಗ್ HCF ಫೈಂಡ್ ಮಾಡೋದಕ್ಕೆ ನಾವು ಬಳಸ್ಕೋತೀವಿ. ಇದನ್ನ ಏನು HCF ಫೈಂಡ್ ಮಾಡೋದಕ್ಕೆ ಬಳಸ್ಕೋತೀವಿ. ಅಕಾರ್ಡಿಂಗ್ ಟು ಯೂಕ್ಲಿಡ್ ಡಿವಿಷನ್ ಆಲ್ಗೋರಿದಮ್. ಯೂಕ್ಲಿಡ್ ಡಿವಿಷನ್ ಆಲ್ಗೋರಿದಮ್ ಏನ್ ಹೇಳ್ತೈತೆ ಅಂದ್ರೆ, ಎರಡು ಪಾಸಿಟಿವ್ ಇಂಟಿಜರ್ ಅಲ್ಲಿ ದೇರ್ ಎಕ್ಸಿಸ್ಟ್ Q ಅಂಡ್ R. ಅದ್ರೊಳಗ A ಅನ್ನೋದು ನಾನು ಏನಾಗ್ತದೆ ಅಂತ ಹೇಳಿದ್ದೆ, B ಅಂದ್ರೆ ಏನಂತ ಹೇಳಿದೆ, Q R ಅಂದ್ರೆ ಏನಂತ ಹೇಳಿದೆ. ಇಲ್ಲಿ R ವ್ಯಾಲ್ಯೂ ಕೊಟ್ಟಿದ್ದೆ ನಾನು. R 0 ಇರ್ಬೋದು, ಇಲ್ಲ 0ಕ್ಕಿಂತ ಹೆಚ್ಚಿರ್ಬೇಕು, ಮತ್ತೆ B ವ್ಯಾಲ್ಯೂಕ್ಕಿಂತ ಕಮ್ಮಿ ಇರಬೇಕು R ವ್ಯಾಲ್ಯೂ. ಓಕೆ, ಇದಿಷ್ಟು ಕಂಡೀಷನ್. ನೀವು ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ, ಇಲ್ಲಿ A ಅನ್ನೋ ಪ್ಲೇಸ್ ಅಲ್ಲಿ ನೀವು A ಯಾವಾಗ್ಲೂ ಲಾರ್ಜ್ ನಂಬರ್ನೇ ತಗೋಬೇಕು. ಯಾಕಂದ್ರೆ ಡಿವಿಡೆಂಡ್ A ಅಂದ್ರೆ ಏನಂತ ಹೇಳಿದ್ದೆ ನಾನು, ಡಿವಿಡೆಂಡ್ ಅಂತ ಹೇಳಿದ್ದೆ. ಡಿವಿಡೆಂಡ್ ಪ್ಲೇಸ್ ಅಲ್ಲಿ ನೀವು ಯಾವಾಗ್ಲೂ ಲಾರ್ಜ್ ನಂಬರೇ ತಗೋತೀರಿ. ಇದು ಅಂದ್ರೆ ಹೇಳಿದೆ ಡಿವೈಸರ್ ಅಂತ. ಏನು ಡಿವೈಸರ್ ಅಂತ ಹೇಳಿದ್ದೆ ನಾನು. ಇದು Q ಅಂದ್ರೆ ಕ್ವಶಂಟ್, R ಅಂದ್ರೆ ರಿಮೈಂಡರ್. ಡಿವಿಡೆಂಡ್, ಡಿವೈಸರ್, ಕ್ವಶಂಟ್, ರಿಮೈಂಡರ್. ಇಲ್ಲಿ A ಪ್ಲೇಸ್ ಅಲ್ಲಿ ನೀವು ಏನ್ ಮಾಡ್ಬೇಕು, ಯಾವಾಗ್ಲೂ ಇವು ಕೊಟ್ಟಿರೋ ನಂಬರ್ ಅಲ್ಲಿ ಲಾರ್ಜ್ ನಂಬರ್ ಯಾವ್ದಿದೆ ಅದನ್ನ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸಬ್ಸ್ಟಿಟ್ಯೂಟ್ ಅಂದ್ರೆ ಇಲ್ಲಿ ಪುಟ್ ಮಾಡ್ಬೇಕು, ಇಲ್ಲಿ ವ್ಯಾಲ್ಯೂನ ಇಡಬೇಕು. ಹಾಗಾದ್ರೆ ತಗೊಳ್ಳಿ 12576. ಇದು ರೀಡ್ ಮಾಡೋದು ಹೇಗೆ ಎಲ್ಲಾನು ನಾನು ಬೇಸಿಕ್ಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಯಾರು ಬೇಸಿಕ್ ಕ್ಲಾಸ್ ನೋಡಿಲ್ಲ ಅವ್ರೇನ್ ಮಾಡ್ರಿ, ಬೇಸಿಕ್ ಕ್ಲಾಸ್ ನೋಡಿ ಈ ವಿಡಿಯೋಗೆ ಬನ್ನಿ. ಓಕೆ, A ಇದ್ದಲ್ಲಿ ಇದು ಆಯ್ತು. ಹಾಗಾದ್ರೆ ಇದು ವ್ಯಾಲ್ಯೂಗೆ ಏನಂತಾರೆ, A. B ಏನಾಯ್ತು 4052. ನಾವೀಗ Q ಮತ್ತೆ R ಫೈಂಡ್ ಮಾಡ್ತಾ ಹೋಗಿ ರಿಮೈಂಡರ್ ಎಲ್ಲಿ ತನ ಬರೋ ಹಾಗೆ ಸಾಲ್ವ್ ಮಾಡಬೇಕು ನಾವು. ರಿಮೈಂಡರ್ 0 ಬರೋ ತನ ಇದನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಓಕೆ, ಇದನ್ನ ಈ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಬನ್ನಿ, ಏನಿದೆ ಇಲ್ಲಿ, A ಇದ್ದಲ್ಲಿ 12576 ಅಂತ ಹಾಕಿ, B ಇದ್ದಲ್ಲಿ 4052 ಅಂತ ಹಾಕಿ, ಇಲ್ಲಿ Q ಮತ್ತೆ R ಏನ್ ಮಾಡ್ಬೇಕಂದ್ರೆ ಲಕ್ಷ ಕೊಟ್ಟು ಕೇಳಿ. ನಾನು ಏನ್ ಹೇಳ್ತಿದ್ದೇನೆ ಗಮನ ಕೊಟ್ಟು ಕೇಳಿ. ಏನಂದ್ರೆ ಇದನ್ನ ನೀವು ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡ್ತೀರಲ್ಲ, ಮಲ್ಟಿಪ್ಲೈ ಮಾಡೋದು ನಿಮ್ಗೆ ಈ ವ್ಯಾಲ್ಯೂ ಸಿಕ್ತಂದ್ರೆ ರಿಮೈಂಡರ್ ಇಲ್ಲಿ 0 ಬರತ್ತೆ. ಈ ವ್ಯಾಲ್ಯೂ ನಮ್ಗೆ ಸಿಕ್ಕಿಲ್ಲ, ಇದಕ್ಕೆ ಸ್ವಲ್ಪ ನಿಯರೆಸ್ಟ್ ವ್ಯಾಲ್ಯೂ ಆದ್ರೂ ಸಿಕ್ಕರೆ ಅಲ್ಲಿ ನೀವು ನಿಯರೆಸ್ಟ್ ವ್ಯಾಲ್ಯೂ ಸಿಕ್ಕರೆ ಡಿವೈಡ್ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಇದು ಎಕ್ಸಾಕ್ಟ್ ವ್ಯಾಲ್ಯೂ ನೀವು ಇದನ್ನ ರಿಪೀಟ್ ಆಗಿ ಆಡ್ ಮಾಡ್ತಾ ಮಾಡ್ತಾ ಹೋಗ್ತಾ ನಿಮ್ಗೆ ಇದೇ ಎಕ್ಸಾಕ್ಟ್ ವ್ಯಾಲ್ಯೂ ಸಿಕ್ಕರೆ ನಿಮ್ಗೆ ಡೈರೆಕ್ಟ್ ಆಗಿ ರಿಮೈಂಡರ್ ಇಲ್ಲಿ 0 ಸಿಗತ್ತೆ. ಸೊ ರಿಮೈಂಡರ್ ಡೈರೆಕ್ಟ್ ಆಗಿ 0 ಸಿಕ್ಕರೆ ಇಲ್ಲಿ B ವ್ಯಾಲ್ಯೂ ಏನಾಗತ್ತೆ, ಇಲ್ಲೇನ್ B ವ್ಯಾಲ್ಯೂ ಕೊಟ್ಟಾರಲ್ಲ ಅದೇ HCF ಆಗ್ತದೆ. ಸೊ ಇದು ಸಾಲ್ವ್ ಮಾಡೋಣ, ನಮ್ಗೆ ಡೈರೆಕ್ಟ್ ರಿಮೈಂಡರ್ ಡೈರೆಕ್ಟ್ ಇದು ಆಡ್ ಮಾಡ್ತಾ ಹೋದಂಗೆ ನಮ್ಗೆ ಈ ವ್ಯಾಲ್ಯೂ ಅಂತೂ ಸಿಗಲ್ಲ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ನಿಮ್ಗೆ ಇನ್ನೊಂದು ಗೊತ್ತು, ಡಿವಿಷನ್ ಮೆಥಡ್ ಅಂತ ನೀವು ಈ ತರ ಕಲ್ತೀರ. ಹೌದು, ಇದು ರೈಟ್, ಇದನ್ನು ಡಿವಿಷನ್ ಮೆಥಡ್. ಆದ್ರೆ ನಿಮ್ಗೆ ಇಲ್ಲಿ ಲಾರ್ಜ್ ನಂಬರ್ ಡಿವೈಡ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗ್ತೈತಿ. ನಿಮ್ಗೆ 4052 ಟೇಬಲ್ಸ್ ನಿಮ್ಗೆ ಗೊತ್ತಿಲ್ಲ. ಸೊ ಈ ಕೇಸಲ್ಲಿ ನೀವು ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ, ನೀವೇನ್ ಮಾಡ್ಬೇಕು, ಈ ತರ ಮಾಡೋ ಬದ್ಲಿ ಅಲ್ಲಿ ಯೂಕ್ಲಿಡ್ ಡಿವಿಷನ್ ಲೆಮಾನ ಅಪ್ಲೈ ಮಾಡ್ಕೋಬೇಕು.
ಇದನ್ನ ಸಾಲ್ವ್ ಹೇಗೆ ಮಾಡ್ಬೇಕಂದ್ರೆ ಇಲ್ಲಿ ಕ್ಯೂ ಅಂದ್ರೆ ಎಷ್ಟು ಟೈಮ್ಸ್ ಈ ನಂಬರ್ನ ತಗೋತೀರಿ ಅಂತ ಅರ್ಥ ಆಗ್ತದೆ. ಈ ನಂಬರ್ ನೀವು ಎಷ್ಟು ಟೈಮ್ಸ್ ತಗೊಳ್ಳೋಣ ನಿಮ್ಗೆ ಈ ನಂಬರ್ ಸಿಗತ್ತೆ. ಈ ನಂಬರ್ ಸಿಗ್ಬೋದು, ಇಲ್ಲ ಇದಕ್ಕೆ ಕಮ್ಮಿ ವ್ಯಾಲ್ಯೂನು ಸಿಗ್ಬೋದು. ಅದು ಕಮ್ಮಿ ವ್ಯಾಲ್ಯೂ ಸಿಕ್ಕರೆ ಈ ನಂಬರ್ ಅಲ್ಲಿ ಆ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡಬೇಕು. ಮಾಡಿದಾದ್ಮೇಲೆ ಕ್ವಶನ್ ಏನ್ ಬರುತ್ತೆ ಕ್ವಶನ್ ಬರಿಬೇಕು, ರಿಮೈಂಡರ್ ಏನು ಉಳಿಯುತ್ತೆ ಅದೇ ರಿಮೈಂಡರ್ ಬರಿಬೇಕು. ಸಾಲ್ವ್ ಮಾಡ್ತಾ ಹೋಗೋಣ ಬನ್ನಿ. ಇನ್ನೊಂದು ಟೈಮ್ ತಗೊಂಡು ಆಡ್ ಮಾಡತ್ತಾನ ನಮ್ಗೆ ಏನ್ ಸಿಗತ್ತೆ, ಇಲ್ಲಿ 2 to 4, ಇದು 10, ಇಲ್ಲಿ 1, 8 ಅಂದ್ರೆ ಇಷ್ಟು ಸಿಕ್ತು. ಸೆಕೆಂಡ್ ಟೈಮ್ ಆಡ್ ಮಾಡೋಣ. ಥರ್ಡ್ ಟೈಮ್ ಆಡ್ ಮಾಡೋಣ ಎಷ್ಟು ಸಿಗುತ್ತೆ, 4 to 6, ಇಲ್ಲಿ 5 ಆಗ್ತದೆ. 0 ಅಲ್ಲಿ 5 ಆಡ್ ಮಾಡಿದ್ರೆ 5. 0ಗೆ ನೀವು ಏನಾದ್ರೂ ಆಡ್ ಮಾಡಿ ಏನ್ ಆಡ್ ಮಾಡಿರ್ತೀರಲ್ಲ ಅದೇ ವ್ಯಾಲ್ಯೂ ಇಲ್ಲಿ ಸಿಗತ್ತೆ. ಇಲ್ಲಿ 1, ಇಲ್ಲಿ 1, 8 ಮತ್ತೆ 4, 12 ಆಗ್ತದೆ. ಹಾಗಾದ್ರೆ ನಮ್ಗೆ ಇದಕ್ಕೆ ನಿಯರ್ ವ್ಯಾಲ್ಯೂ ಬಂತು. ಇಲ್ಲಿ ನಿಯರ್ ವ್ಯಾಲ್ಯೂ ಬಂತು. ಸೊ ಇಲ್ಲಿ ನಿಮ್ಗೆ ಈಸಿ ಆಗಿ ನಿಮ್ಗೆ ಸಿಕ್ತು ಇಲ್ಲಿ. ಹಾಗಾದ್ರೆ ಇಲ್ಲಿ ಎಷ್ಟು ಟೈಮ್ ತಗೊಂಡಿರಿ, 1 2 3 ಟೈಮ್ ತಗೊಂಡ್ರಿ. 3 ಟೈಮ್ ತಗೊಳ್ಳೋಣ. ಇಲ್ಲಿಗೆ ನಿಯರೆಸ್ಟ್ ವ್ಯಾಲ್ಯೂ ನಿಮ್ಗೆ ಸಿಕ್ತು. ಎಷ್ಟು ಸಿಕ್ತು, 12,156. ಇನ್ನೊಂದು ಟೈಮ್ ತಗೊಂಡ್ರೆ ನಿಮ್ಗೆ ಇದಕ್ಕೆ ಲಾರ್ಜ್ ವ್ಯಾಲ್ಯೂ ಸಿಗತ್ತೆ, ಅಲ್ಲಿ 16 ಬರುತ್ತೆ. ಇನ್ನೊಮ್ಮೆ ನೀವು ಇದೇ ವ್ಯಾಲ್ಯೂ ರಿಪೀಟ್ ಆಗಿ ಆಡ್ ಮಾಡಿದ್ರೆ ನಿಮ್ಗೆ ಹೆಚ್ಚಿಗೆ ಸಿಗತ್ತೆ ಈ ವ್ಯಾಲ್ಯೂಕ್ಕಿಂತಲೂ. ಸೊ ನೀವು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಹೇಗೆ ಆಡ್ ಮಾಡ್ಬೇಕಂದ್ರೆ ನಿಮ್ಗೆ ಈ ವ್ಯಾಲ್ಯೂ ದಾಟಿ ರಿಸಲ್ಟ್ ಹೋಗಬಾರ್ದು. ಒಂದು ಈ ವ್ಯಾಲ್ಯೂಕ್ಕಿಂತ ಕಮ್ಮಿ ಬರಬೇಕು, ಇಲ್ಲ ಇದೇ ವ್ಯಾಲ್ಯೂ ಬರಬೇಕು. ಈ ವ್ಯಾಲ್ಯೂಕ್ಕಿಂತ ದಾಟಿ ಹೋಗಬಾರ್ದು ನೀವು. ಓಕೆ, ಈ ವ್ಯಾಲ್ಯೂಕ್ಕಿಂತ ದಾಟಿ ನೀವು ಹೋಗಬಾರ್ದು. ಹಾಗಾದ್ರೆ ಇಲ್ಲಿ 3 ಟೈಮ್ ಆಯ್ತು. 3 ಟೈಮ್ ತಗೊಂಡಿರ ಅಂದ್ರೆ ಇಲ್ಲಿ ಜಸ್ಟ್ 3 ಅಂತ ತಗೊಳ್ಳೋದು. ಅಂದ್ರೆ ಕ್ಯೂ ಪ್ಲೇಸ್ ಅಲ್ಲಿ ಇಲ್ಲಿ 3 ಬಂತು. ಇನ್ನ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಈ ವ್ಯಾಲ್ಯೂಗೆ ನಿಯರ್ ಬಂದಿದೆ ತಾನೆ. ಹಾಗಾದ್ರೆ ಆ ವ್ಯಾಲ್ಯೂ ತಗೋಬೇಕು. ಆ ವ್ಯಾಲ್ಯೂ ಅಲ್ಲಿ ಇದು 3 ಟೈಮ್ಸ್ ಮಲ್ಟಿಪ್ಲೈ ಮಾಡೋಣ. ನಮ್ಗೆ ಇಲ್ಲಿ ಏನ್ ವ್ಯಾಲ್ಯೂ ರಿಸಲ್ಟ್ ಅಲ್ಲಿ ಬಂದಿದೆ ಅಲ್ಲ ಆ ವ್ಯಾಲ್ಯೂನ ಇದ್ರಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದಾದ್ಮೇಲೆ ಇಲ್ಲಿ ಏನ್ ವ್ಯಾಲ್ಯೂ ಸಿಗತ್ತೆ ಆ ವ್ಯಾಲ್ಯೂನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಆರ್ ಪ್ಲೇಸ್ ಅಲ್ಲಿ. ರೆಡಿ ಇದ್ದೀರಾ? ಓಕೆ. 0 7 ಅಲ್ಲಿ 5 ಹೋದ್ರೆ 2, 5 ಅಲ್ಲಿ 1 ಹೋದ್ರೆ 4, 2 2 0 0. ಕರೆಕ್ಟ್ ಇದೆ ಇಲ್ಲ ತಾನೆ? ಹಾ, ಓಕೆ. 420. ಹಾಗಾದ್ರೆ ರಿಮೈಂಡರ್ ಏನ್ ಬಂತಿಲ್ಲಿ, 420. ನೀವು ಇದೇ ತರನೇ ಸಾಲ್ವ್ ಮಾಡಬೇಕು. ಲಾರ್ಜ್ ನಂಬರ್ ಕೊಟ್ರೆ ಇದೇ ತರ ಸಾಲ್ವ್ ಮಾಡಬೇಕು, ಬೇರೆ ವೇ ಇಲ್ಲ ಇಲ್ಲಿ. ನೆಕ್ಸ್ಟ್ ಏನು, ಇದು ಈ ನಂಬರ್ ಮತ್ತೆ ಈ ನಂಬರ್ ತಗೋಬೇಕು. ಇದರಲ್ಲಿ ಲಾರ್ಜ್ ಯಾವ್ದಿದೆ ಅಲ್ಲ ಅದನ್ನ ಲೆಫ್ಟ್ ಸೈಡ್ ಅಲ್ಲಿ ನಾವು ನೋಟ್ ಮಾಡಬೇಕು. ಲಾರ್ಜ್ ಇದನ್ನ ಲೆಫ್ಟ್ ಸೈಡ್ ಅಲ್ಲಿ ತಗೋಬೇಕು. ಅದಾದ್ಮೇಲೆ 420 ಇಂಟು ಮತ್ತೆ ಇದಕ್ಕೆ ಎಷ್ಟು ಟೈಮ್ ತಗೊಳ್ಳೋಣ ನಮ್ಗೆ ಈ ವ್ಯಾಲ್ಯೂ ಸಿಗತ್ತೆ ಅಂತ ನೋಡ್ಬೇಕು. ಇದರೇ ಸಿಗ್ಬೋದು, ಇಲ್ಲ ಅದ್ರ ನಿಯರ್ ವ್ಯಾಲ್ಯೂ ಸಿಗ್ಬೋದು. ಇದು ಆಡ್ ಮಾಡ್ತಾ ಹೋಗೋಣ. ಫಸ್ಟ್ ನೀವು ಟ್ರೈ ಮಾಡಿ. ಇಲ್ಲಿ ಮುಂದೆ ಇದೇ ತರ ಸಾಲ್ವ್ ಮಾಡಿ ನೋಡೋಣ. ನಾನು ಟೈಮ್ ಕೊಡ್ತೀನಿ, ಸಾಲ್ವ್ ಮಾಡಿ. 5 ಮಿನಿಟ್ ಟೈಮ್ ತಗೊಳ್ಳಿ. ಬಡ ಸಾಲ್ವ್ ಮಾಡ್ತಾ ಹೋಗಿ. ಒಂದ್ ಸ್ಟೆಪ್ ಹೇಳಿದೆ ನಾನು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಇದೇ ತರ ಸಾಲ್ವ್ ಮಾಡ್ಬೇಕು. ಇಲ್ಲಿ ಕ್ಯೂ ಏನ್ ಬರುತ್ತೆ ಇಡ್ಬೇಕು, ರಿಮೈಂಡರ್ ಏನ್ ಬರುತ್ತೆ ಇಡ್ಬೇಕು. ಆಮೇಲೆ ಈ ರಿಮೈಂಡರ್ ಮತ್ತೆ ಇಲ್ಲಿ ಡಿವೈಸರ್ ಕಂಪೇರ್ ಮಾಡಿ ಲಾರ್ಜ್ ಯಾವ್ದಿದೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಸ್ಮಾಲ್ ಇರೋದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸೊ ಇದೇ ತರ ಸಾಲ್ವ್ ಮಾಡಿ ನೋಡೋಣ. ಮಾಡ್ತೀರಾ? ಮಾಡಿದ್ರ? ಹಾಗಾದ್ರೆ ನೀವು ಮಾಡಿರೋ ಆನ್ಸರ್ ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನಾನು ಸಾಲ್ವ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆ ಇಲ್ಲ ಅಂತ. ಇಲ್ಲಿ 420 ಆಡ್ ಮಾಡಿ.
0 4 8 ಮತ್ತೆ ಆ್ಯಡ್ ಮಾಡಿ 420 0 6 1000 ತನಕ ಬಂತು. ಇಲ್ಲಿ 4000 ಬಂದಿದೆ ಅಂದರೆ ಇನ್ನು ಆ್ಯಡ್ ಮಾಡ್ತಾ ಹೋಗಬೇಕು. 420 0 8 6 1 ಅಂದರೆ ಮತ್ತೆ ಆ್ಯಡ್ ಮಾಡ್ತಾ ಹೋಗಬೇಕು. 0 10 11 21 ಅಂದರೆ 2000 ಬಂತು. ಮತ್ತೆ ಆ್ಯಡ್ ಮಾಡ್ತಾ ಹೋಗಬೇಕು. ಎಷ್ಟು ಟೈಮ್? 1 2 3 4 5 ಟೈಮ್ ಆಯಿತು. ಇನ್ನು ನೆಕ್ಸ್ಟ್ ಎಲ್ಲಿ ತನಕ ಆ್ಯಡ್ ಮಾಡಿದರೆ ಆ ವ್ಯಾಲ್ಯೂ ಸಿಗತ್ತೆ ಅಂತ ನೋಡೋಣ. ಏನು ಬಂದಿದೆ ಇಲ್ಲಿ? 2100. ಇದಕ್ಕೆ ಮತ್ತೆ 420 ಆ್ಯಡ್ ಮಾಡಿ. ಈ ವ್ಯಾಲ್ಯೂವರೆ ಬರಬೇಕು ಒಂದು, ಇಲ್ಲ ಈ ವ್ಯಾಲ್ಯೂಗೆ ನಿಯರ್ ವ್ಯಾಲ್ಯೂ ಬರಬೇಕು. ರೆಡಿ ಇದ್ದೀರಾ? ಎಷ್ಟಾಗುತ್ತೆ? 0 2 5 2 ಎಷ್ಟು ಬಂತು? ನೆಕ್ಸ್ಟ್ ಏನು? 5 ಟೈಮ್ ಆಯಿತು. ಇದು 6 ಟೈಮ್ ಆಯ್ತು ಇಲ್ಲಿ. ಮತ್ತೆ 7 ಟೈಮ್ ಆಯಿತು. 0 4 5 4 9 2 7 ಟೈಮ್ ಆಯಿತು. ಅದಾದಮೇಲೆ ನೆಕ್ಸ್ಟ್ 8 ಟೈಮ್ 0 6 9 1 10 3 13. ಹಾಂ, ಎಷ್ಟು ಬಂತು? 8 ಟೈಮ್ ಆಯಿತು. ಇನ್ನೊಂದು ಟೈಮ್ ನೋಡೋಣ. 0 8 3 4 3 7 ಎಷ್ಟು ಬಂತು? ಇನ್ನೊಂದು ಟೈಮ್ ನೋಡೋಣ ಎಷ್ಟು ಬರಂತೆ ಅಂತ. 3 7 8 0 9 ಟೈಮ್ ಆಯಿತು. 0 0 7 1 8 8 12 4 ಅಂದರೆ 4 ದಾಟಿ ಹೋಯಿತು. ಎಷ್ಟು? 4200 ಅಂದರೆ ಇದಕ್ಕೆ ಲಾರ್ಜ್ ಆಯಿತು ನಮಗೆ. ಹಾಗಾದರೆ 10 ಟೈಮ್ ಬೇಡ. ಎಷ್ಟು ಟೈಮ್ ಆಗಿದೆ ಇಲ್ಲಿ? 9 ಟೈಮ್. ಹೌದು ತಾನೆ? 9 ಟೈಮ್. 9 ಟೈಮ್ ಸಾಲ್ವ್ ಮಾಡೋಣ. ಏನು ಬಂತು ವ್ಯಾಲ್ಯೂ? ಈ ವ್ಯಾಲ್ಯೂನ ನೀವು ಈ ವ್ಯಾಲ್ಯೂ ಅಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. 4052 3780 ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಬರುತ್ತೆ ಅಂತ ಹೇಳಬೇಕು. ಸೊ ಇಲ್ಲಿ 2 ತಗೊಂಡು ನೆಕ್ಸ್ಟ್ ಏನು ಮಾಡಿ 15 ಮೇಲೆ 5 ಇದೆ, ಅದು 15 ಆಗತ್ತೆ. ಇಲ್ಲಿ ಕ್ಯಾರಿ ತಗೊಂಡ್ರೆ ಬಾರೋ, ಕ್ಯಾರಿ ಅಲ್ಲ ಬಾರೋ ಅಂತಾರೆ. ಅಡಿಷನ್ ಅಲ್ಲಿ ಇಲ್ಲಿ ತಗೊಳ್ಳೋ ವ್ಯಾಲ್ಯೂಗೆ ಕ್ಯಾರಿ ಅಂತಾರೆ. ಸಬ್ಟ್ರಾಕ್ಷನ್ ಅಲ್ಲಿ ಇಲ್ಲಿ ತಗೊಳ್ಳೋ ವ್ಯಾಲ್ಯೂಗೆ ಬಾರೋ ಅಂತಾರೆ. 15 8 ಅಂದ್ರೆ 10 8 ತೆಗೀರಿ 2 ಆದ್ರೆ ಆ 2ನ 5ಗೆ ಆ್ಯಡ್ ಮಾಡಬೇಕು. ಆ 2ನ 5ಗೆ ಆ್ಯಡ್ ಮಾಡಿದ್ರೆ ಇಲ್ಲಿ 7 ಬಂತು ವ್ಯಾಲ್ಯೂ. 7 ಆದ್ಮೇಲೆ ಇಲ್ಲಿ ಮತ್ತೆ 0 ಇದೆ ಅಂದ್ರೆ ಅದು ಮತ್ತೆ 10 ಆಯ್ತು. 10 ಆದ್ರೆ ಇಲ್ಲಿ ಒಂದು ಕ್ಯಾರಿ ಇದಕ್ಕೆ ಕೊಡ್ಬೇಕು. ಅದು ತಗೊಂಡಿರ್ತೈತಿ ಮತ್ತೆ ಹೊಳೆ ಕೊಡ್ಬೇಕು. ಮ್ಯಾಥಮೆಟಿಕ್ಸ್ ರೂಲ್ ಇದೆ, ನೀವು ಎಷ್ಟು ಕೊಡ್ತೀರಿ ಅಷ್ಟು ಹೊಳೆ ಕೊಡ್ಬೇಕು, ಎಷ್ಟು ಕೊಡ್ತೀರಿ ಹೊಳೆ ತಗೋಬೇಕು. ಇದೇ ಮ್ಯಾಥಮೆಟಿಕ್ಸ್ ರೂಲ್. ಸೇಮ್ ಇಲ್ಲಿ 10 8 ತೆಗೆದ್ರೆ 2, 4 4 ಹೋದ್ರೆ 0. ಹಾಗಾದ್ರೆ ಎಷ್ಟು ಉಳಿತು? 272. ಎಷ್ಟು ಉಳಿತು ವ್ಯಾಲ್ಯೂ? ನೀವು ಮತ್ತೆ ಇದೇ ಸ್ಟೆಪ್ ಮತ್ತೆ ಡಿವೈಡ್ ಮಾಡ್ತಾ ಹೋಗ್ಬೇಕು. ಎಲ್ಲಿ ತನ ಡಿವೈಡ್ ಮಾಡ್ಬೇಕಂದ್ರೆ ರಿಮೈಂಡರ್ 0 ಬರೋ ತನ ನೀವು ಇದನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಮತ್ತೆ ಈ ವ್ಯಾಲ್ಯೂ ಅಲ್ಲಿ ಯಾವ್ದು ಲಾರ್ಜ್ ಇದೆ ಅದು ಲೆಫ್ಟ್ ಸೈಡ್ ಅಲ್ಲಿ ತಗೋಬೇಕು. ಇಲ್ಲಿ 272ಗೆ ನೀವು 1 ಟೈಮ್ ಆ್ಯಡ್ ಮಾಡಿದ್ರೆ ಇದೆ. ಈ ವ್ಯಾಲ್ಯೂ ಅಂತೂ ಸಿಗಲ್ಲ. ನೀವು 2 ಟೈಮ್ ಆ್ಯಡ್ ಮಾಡಿದ್ರೆ ಹೆಚ್ಚಿಗೆ ವ್ಯಾಲ್ಯೂ ಸಿಗತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಲಾರ್ಜ್ ವ್ಯಾಲ್ಯೂ ಸಿಗತ್ತೆ ನಿಮ್ಗೆ ಇಲ್ಲಿ ನೋಡಿ. ಇದೆಲ್ಲ ಐತಿ ನೋಡಿ. ಸೊ ಅದಕ್ಕೆ ಏನ್ ಮಾಡಿದೆ 1 ಟೈಮ್ ತಗೊಂಡೆ, 2 ಟೈಮ್ ಬೇಡ ಅಂತ.
ನೆಕ್ಸ್ಟ್ ಏನು ಮಾಡಬೇಕು, ಈ ವ್ಯಾಲ್ಯೂವಲ್ಲಿ ಈ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡಬೇಕು. 1 ಟೈಮ್ ತಗೊಂಡಿದ್ವಿ ಅಂದರೆ ಇದೇ ವ್ಯಾಲ್ಯೂ ಬರುತ್ತೆ. 420 272ನ ಸಬ್ಟ್ರಾಕ್ಟ್ ಮಾಡಿದರೆ 10 2 ಹೋದರೆ 8, ಇಲ್ಲಿ ಕ್ಯಾರಿ ಬಾರೋ ಕೊಡಬೇಕು. ಅದಾದಮೇಲೆ 12 8 ಹೋದರೆ 4 ಉಳಿತು, ಮತ್ತೆ ಬಾರೋ ಕೊಡಬೇಕು. 4 3 ಹೋದರೆ 1, ಅಂದರೆ ಎಷ್ಟು ಉಳಿತು ರಿಮೈಂಡರ್? 148 ಆಯಿತು. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ಇವೆರಡರಲ್ಲಿ ಕಂಪೇರ್ ಮಾಡಿ ಲಾರ್ಜ್ ಇರೋದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 148 ಇಲ್ಲಿ. ಮತ್ತೆ ಎಷ್ಟು ಟೈಮ್ಸ್ ತಗೊಂಡ್ರೆ ಈ ವ್ಯಾಲ್ಯೂ ಸಿಗತ್ತೆ ಅಂತ ನೋಡಬೇಕು. 4 8 148 8 8 16 4 4 8 1 9, ಇದು 296 ಲಾರ್ಜ್ ವ್ಯಾಲ್ಯೂ ಆಯಿತು. ಅಂದರೆ ಇಲ್ಲಿ ನಾವೇನು ಮಾಡಬೇಕು, 1 ಟೈಮ್ ತಗೋಬೇಕು. 1 ಟೈಮ್ ತಗೊಂಡ್ರಿ 188 148 ಆಯಿತು. ಇದು ಮಲ್ಟಿಪ್ಲೈ ಮಾಡಿದರೆ 148 ಸಿಗತ್ತೆ. ಈ ವ್ಯಾಲ್ಯೂವಲ್ಲಿ ಈ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡಬೇಕು. ಮೇಲೆ 2 ಇದೆ ಅಂದರೆ 12 ಆಗ್ತದೆ. ಬಾರೋ ಕೊಡಬೇಕು ಇಲ್ಲಿ. ಬಾರೋ ಕೊಟ್ಟಾದ್ಮೇಲೆ 12 8 ಹೋದರೆ 4 7 9 7 ಲಾರ್ಜ್ ಇದೆ. 7 ಇಲ್ಲಿ ಕೆಳಗಿರೋ ನಂಬರ್ ಆ್ಯಡ್ ಮಾಡಬೇಕು. ಇವು ಕೆಳಗಿನೂ ನಂಬರ್ ಆ್ಯಡ್ ಮಾಡಿ ಈ ವ್ಯಾಲ್ಯೂ ಮೇಲೆ ಇರೋ ವ್ಯಾಲ್ಯೂವಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಇದು ನಿಮಗೆ ಗೊತ್ತಿದೆ. 7 5 ಹೋದರೆ 2, 2 1 ಹೋದರೆ 1 124 ಉಳಿತು. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಎಲ್ಲಿ ತನಕ ರಿಮೈಂಡರ್ 0 ಬರೋ ತನಕ ಸಾಲ್ವ್ ಮಾಡಬೇಕು ನೀವು. 148 ತಗೊಳ್ಳಿ. ಇಲ್ಲಿ ಲಾರ್ಜ್ 148 ಇದೆ, ಇಲ್ಲಿ 124. ಇದನ್ನ ನೀವು ಎಷ್ಟು ಟೈಮ್ ರಿಪೀಟ್ ಆಗಿ ತಗೊಳ್ಳೋಣ ಈ ವ್ಯಾಲ್ಯೂ ಸಿಗತ್ತೆ ಅಂತ ನೋಡಬೇಕು. ಸೊ ಬನ್ನಿ, 148 ಅಲ್ಲ 124, ಇದು 8 ತಗೊಳ್ಳಿ, ಇಲ್ಲಿ 4 ತಗೊಳ್ಳಿ 1. ಹಾಗಾದ್ರೆ ಎಷ್ಟು? 2 ಟೈಮ್ ಹೌದು ತಾನೆ? ಸಾರಿ 2 ಆಗ್ತದೆ ಇಲ್ಲಿ. 248 ಲಾರ್ಜ್ ಆಯಿತು. ಹಾಗಾದರೆ ನಾವು ಇಲ್ಲಿ ಏನು ಮಾಡಬೇಕು, 1 ಟೈಮ್ನೇ ತಗೋಬೇಕು. 1 ಟೈಮ್ ತಗೊಳ್ಳೋಣ, 124ನೇ ಆಗ್ತದೆ. 148 124 ಸಬ್ಟ್ರಾಕ್ಟ್ ಮಾಡಬೇಕು. 8 4 ಹೋದರೆ 4, ಅದಾದಮೇಲೆ 4 2 ಹೋದರೆ 2, 1 1 ಹೋದರೆ 0, 24 ಆಯಿತು. 24 ಉಳಿತು. 24 ಮತ್ತೆ ನೀವು ಇದನ್ನೇ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇದು ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಬೇಕನ್ನೋರು ಸ್ಕ್ರೀನ್ಶಾಟ್ ತಗೋಬಹುದು. ಓಕೆ, ಇದು ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್. ಇದೇ ತರ ಸಾಲ್ವ್ ಮಾಡಬೇಕು. ಆದರೆ ಲಾಸ್ಟ್ ಅಲ್ಲಿ ಏನು ಫೈಂಡ್ ಮಾಡಂತ ಕೇಳ್ತಾರೆ ಅಂದ್ರೆ HCF ಕೇಳ್ತಾರೆ. ಕೊಟ್ಟಿರೋ ನಂಬರ್ದು ಈ ನಂಬರ್ದು HCF ಏನಾಗತ್ತೆ ಅಂತ ಕೇಳಿದ್ದಾರೆ. ಸೊ ಅದು ಹೇಳೋದಿಕ್ಕೆ ಇಟ್ಟೆಲ್ಲ ಮಾಡಬೇಕು. ಯೂಕ್ಲಿಡ್ ಡಿವಿಷನ್ ಮೆಥಡ್ ಇಂದ ಕೇಳಿದ್ರೆ ಇದೇ ತರ ಸಾಲ್ವ್ ಮಾಡಬೇಕು. ಇದು ಕೇಳಿಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿ HCF ಹೇಗೆ ಸಾಲ್ವ್ ಮಾಡ್ತೀರಾ ಹಾಗೆ ಮಾಡಬೇಕು. LCM ಕೂಡ ನಾರ್ಮಲ್ ಆಗಿ ಹೇಗೆ ಸಾಲ್ವ್ ಮಾಡ್ತೀರಾ, LCM ಕೂಡ ನಾರ್ಮಲ್ ಆಗಿ ಹೇಗೆ ಸಾಲ್ವ್ ಮಾಡ್ತೀರಾ ಹಾಗೆ ಸಾಲ್ವ್ ಮಾಡಬೇಕು. ಓಕೆ, ಇದು ಇವೆರಡು ವ್ಯಾಲ್ಯೂ ನೋಟ್ ಮಾಡ್ಕೊಳ್ಳಿ. ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ ಆದಷ್ಟು. ಇನ್ನು ಈ ವ್ಯಾಲ್ಯೂ ಕಂಪೇರ್ ಮಾಡಬೇಕು. 124 ಮತ್ತೆ 24ಗೆ ಏನು ಆ್ಯಡ್ ಮಾಡಿದರೆ 24ನ ಎಷ್ಟು ಟೈಮ್ ಆ್ಯಡ್ ಮಾಡಿದರೆ ಈ ವ್ಯಾಲ್ಯೂ ಸಿಗತ್ತೆ ಅಂತ ನೋಡಬೇಕು. ಹಾಗಾದರೆ ನೋಡಿ, 24 8 ಸಿಕ್ತು, 4 ಸಿಕ್ತು, ಮತ್ತೆ 24
8 12 ಸಿಕ್ತು. ಇಲ್ಲಿ 4 5 6 7 72 ಮತ್ತೆ 24. ಇಲ್ಲಿ 6 7 2 9 96 ಸಿಕ್ತು. 1 ಟೈಮ್ 2 ಟೈಮ್ 3 ಟೈಮ್ 4 ಟೈಮ್ 96 ಅಲ್ಲಿ ಮತ್ತೆ 24 ಆ್ಯಡ್ ಮಾಡಿದ್ದು 6 4 10 9 1 10 12 120 ಆಯಿತು. 5 ಟೈಮ್, ಹಾಗಾದರೆ ಎಷ್ಟಾಯಿತು? 5 ಟೈಮ್. ಇದಕ್ಕಿಂತ ಲಾಸ್ಟ್ ಹೋಗಬೇಡಿ. 1 ಟೈಮ್ 2 ಟೈಮ್ 3 ಟೈಮ್ 4 ಟೈಮ್ 5 ಟೈಮ್ 5 ಟೈಮ್ ಆಯಿತು. 5 ಟೈಮ್ ಅಲ್ಲಿ ಇಲ್ಲೆಷ್ಟು ಬಂತು? 120 ಬಂತು. ಅಂದರೆ 124 ಅಲ್ಲಿ 120 ಸಬ್ಟ್ರಾಕ್ಟ್ ಮಾಡಬೇಕು. 4 ಅಲ್ಲಿ 0 ಹೋದರೆ 4 ಅಲ್ಲಿ 0 ಹೋದರೆ 4 ಮೇಲೆ ಲಾರ್ಜ್ ಇದೆ, ಕೆಳಗಡೆ 0 ಇದೆ. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೀವು 4ನ ಆ್ಯಸ್ ಇಟ್ ಈಸ್ ಇಡಬೇಕು. ಇಲ್ಲಿ 2 ಅಲ್ಲಿ 2 0, ಇದು 0. ರಿಮೈಂಡರ್ ಏನು ಬಂತು? 4. ನೆಕ್ಸ್ಟ್ ಏನು ಮಾಡಬೇಕು? ರಿಮೈಂಡರ್ ನಮಗೆ ಇಲ್ಲಿ ಏನು ಬೇಕು? 0 ಬೇಕು. ಏನು? ರಿಮೈಂಡರ್ 0 ಬೇಕು ನಮಗೆ ಇಲ್ಲಿ. ಏನು? ರಿಮೈಂಡರ್ 0 ಅಂದರೆ ಇದು ಕಂಪೇರ್ ಮಾಡಿ ಆನ್ಸರ್ ಏನಾಗುತ್ತೆ ಅಂತ ಬರೀರಿ. 2 4 ಇಲ್ಲಿ ಮತ್ತೆ 4 ತಗೊಳ್ಳಿ. 4 ಎಷ್ಟು ಟೈಮ್ ತಗೊಳ್ಳೋಣ? 24 ಬರುತ್ತೆ ಅಂತ ನೋಡೋಣ. 4 120 ಆಯಿತು. ಇಲ್ಲಿ 4 ಬಂತು. 4 8 ಆಯಿತು. ಮತ್ತೆ 4 ತಗೊಂಡ್ರೆ 12 ಆಯಿತು. ಮತ್ತೆ 4 ತಗೊಂಡ್ರೆ 16 ಆಯಿತು. 16ಗೆ ಮತ್ತೆ 4 ತಗೊಂಡ್ರೆ ಎಷ್ಟಾಯಿತು? 20 ಆಯಿತು. ಈ 20ಗೆ ಮತ್ತೆ 4 ತಗೊಂಡ್ರೆ 24. 1 ಟೈಮ್ 2 ಟೈಮ್ 3 ಟೈಮ್ 4 ಟೈಮ್ 5 ಟೈಮ್ 6 ಟೈಮ್ 6 ಟೈಮ್ ಇಲ್ಲಿ 0 ರಿಮೈಂಡರ್ 0 ಬಂತು. ರಿಮೈಂಡರ್ 0 ಬಂದರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಇಲ್ಲಿ ಏನು ಫೈಂಡ್ ಮಾಡಂದಿದ್ರು? ಇಲ್ಲಿ ರಿಮೈಂಡರ್ 0 ಬಂದರೆ ಏನಾಗ್ತದೆ? ಇಲ್ಲಿ ಬಿ ವ್ಯಾಲ್ಯೂ, ಅಲ್ಲಿ ಡಿ ವ್ಯಾಲ್ಯೂ ತಗೊಂಡಿದ್ದೆ ನಾನು. ಸಿ ಈಕ್ವಲ್ಸ್ ಟು ಡಿ ಕ್ಯೂ ಪ್ಲಸ್ ಆರ್ ಅಂತ ತಗೊಂಡಿದ್ದೆ. ಅಲ್ಲಿ ರಿಮೈಂಡರ್, ಅಲ್ಲಿ ಒಂದು ಸ್ಟೆಪ್ ಹೇಳಿದ್ದೆ. ರಿಮೈಂಡರ್ 0 ಬಂದರೆ ಡಿ ವ್ಯಾಲ್ಯೂ ಏನಾಗತ್ತೆ? HCF ಆಫ್ ಸಿ ಆ್ಯಂಡ್ ಡಿ. ಸಿ ಮತ್ತೆ ಡಿ ವ್ಯಾಲ್ಯೂಗೆ, ಅವು ಎರಡು ವ್ಯಾಲ್ಯೂಗೆ HCF ಯಾವುದು? ಸಿನೇ ಆಗತ್ತೆ ರಿಮೈಂಡರ್ 0 ಬಂದರೆ. ಸೊ ಹಾಗಾದ್ರೆ ಇಲ್ಲಿ ರಿಮೈಂಡರ್ 0 ಬಂದಿದೆ. ರಿಮೈಂಡರ್ 0 ಇರೋ ರೀಸನಿಗೆ ಇಲ್ಲೇನಾಯಿತು? 24 ಮತ್ತೆ 4. ಹಾಗಾದ್ರೆ ಇಲ್ಲಿ ರಿಮೈಂಡರ್ 0 ಆಯಿತು. ಅದಕ್ಕೆ ಇಲ್ಲಿ HCF ಆಫ್ 1000 12,576 ಅನ್ನೋ ವ್ಯಾಲ್ಯೂ ಮತ್ತೆ 4052. ಇದಕ್ಕೆ ರಿಮೈಂಡರ್ ಯಾವ್ದು? ಇದು HCF ಯಾವುದು? 4. ಇಲ್ಲಿ ಡಿ ಅನ್ನೋ ವ್ಯಾಲ್ಯೂನೇ 4 HCF ಆಗ್ತದೆ. ರಿಮೈಂಡರ್ 0 ಬಂದರೆ ಇಲ್ಲಿ ಏನು ಬರುತ್ತೆ? ಅದೇ ವ್ಯಾಲ್ಯೂ HCF. ಇದು ನೋಟ್ ಮಾಡ್ಕೊಳ್ಳಿ. ನೀವು ಇದನ್ನ ಅಲ್ಲಿ ನಿಮಗೆ ಥರ್ಡ್ ಸ್ಟೆಪ್ ಅಲ್ಲಿ ಹೇಳಿದ್ರು. ಯಾವ ತರ ಅಂದ್ರೆ, ಇಲ್ಲಿ ಇದು 4 ಅನ್ನೋದು ಬರೀ ಈ ವ್ಯಾಲ್ಯೂಗಷ್ಟೇ HCF ಇಲ್ಲ. ಇಲ್ಲಿ ನೀವು ಸ್ಟೆಪ್ ಏನು ಸಾಲ್ವ್ ಮಾಡ್ತಾ ಬಂದಿರಲ್ಲ, ಸೊ ಎಲ್ಲ ಎ ಬಿ ವ್ಯಾಲ್ಯೂಗೂ ಅದು 4 ಅನ್ನೋದು HCF ಅದೇ. ಹಾಗಾದ್ರೆ ಇಲ್ಲಿ HCF ಆಫ್ 24 ಮತ್ತೆ 4 ಇದು ಏನಾಗತ್ತೆ? 4 ಆಗತ್ತೆ. ಅದರದ್ದು 4. ಸೊ ದೆನ್ ನೆಕ್ಸ್ಟ್ HCF ಆಫ್ 124 ಮತ್ತೆ 24 ಇದ್ರದ್ದು ಕೂಡ 4. HCF ಏನು 4ನೇ ಆಗ್ತದೆ.
ಆಗ್ತದೆ. ಇದು ಇವೆರಡರದ್ದು ನಂಬರ್ ಪೇರ್ ಆಗಿ ತಗೊಂಡ್ರೆ HCF4ನೇ, ಇದ್ರದ್ದು HCF4ನೇ. ಇದಕ್ಕಿಂತ ಮೇಲೆ ಒಂದು ಸ್ಟೆಪ್ ಇತ್ತು, ಯಾವುದು 140 HCF of HCF of 148 ಮತ್ತೆ 124. ಇದ್ರದ್ದು HCF ಏನಾಗ್ತದೆ 4. ಅದಾದ್ಮೇಲೆ ನೆಕ್ಸ್ಟ್ ಬಂದಿತ್ತು ಯಾವುದು HCF ಆಫ್ 2 ಮತ್ತೆ 148. ಇದು ಕೂಡ 4 ಆಗ್ತದೆ. HCF ಆಫ್ ಅದು ಮತ್ತೆ ಅದಕ್ಕೆ ಈಕ್ವಲ್ ಆಗ್ತದೆ 420 ಮತ್ತೆ 272. ಇದ್ರದ್ದು HCF ಏನು 4ನೇ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಅದಕ್ಕೆ ಈಕ್ವಲ್ ಆಗತ್ತೆ ಇದು ಲಾಸ್ಟ್ ಅಲ್ಲಿ ಬರೆಯೋಣ. ಈಗ ಬರಿಬೇಡಿ ಸ್ಟೆಪ್, ಅದು ಒಂದು ಪಾಯಿಂಟ್ ಲಾಸ್ಟ್ ಅಲ್ಲಿ ಬರೆಯೋಣ. HCF ಆಫ್ ಇದ್ರ ಮೇಲ್ಗಡೆ ಯಾವ ಸ್ಟೆಪ್ ಬಂದಿದೆ, ಯಾವುದು 4052 ಮತ್ತೆ 420. ಇದಕ್ಕೂ ಇದರದ್ದು HCF ಏನು 4. ಅದು ಮತ್ತೆ ಅದಕ್ಕೆ ಈಕ್ವಲ್ ಆದ ಮೇಲೆ ಲಾಸ್ಟ್ ಅಲ್ಲಿ ಕೊಟ್ಟಿರೋ ಸ್ಟೆಪ್ HCF. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅದ್ಯಾವುದು, ಇದೆ ಕೊಟ್ಟಿದ್ದಾರೆ ತಾನೇ ಅಲ್ಲಿ ನಂಬರ್. ಹಾ ಇದೆ. ಇದು ಇವು ಎಲ್ಲ ತರದ್ದು HCF ಏನಾಗತ್ತೆ 4. ಹಾಗಾದ್ರೆ ಇದು ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು therefore HCF ಆಫ್ ಇದು ಥರ್ಡ್ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ ನಾನಿಲ್ಲಿ. ಅಲ್ಲಿ ಸೆಂಟೆನ್ಸ್ ಅಲ್ಲಿ ಹೇಳಿದ್ರು ಥರ್ಡ್ ಸ್ಟೆಪ್ ಈ ತರ ಆಗತ್ತೆ. ಈ ತರ ಆಗ್ತಾ ಬಂದು ಇದರದ್ದು HCF ಏನಾಗತ್ತೆ, ಇದು ಗಿವನ್ ಕ್ವಶನ್ದು HCF ಏನಾಗತ್ತೆ ಇಲ್ಲಿ 4 ಆಗತ್ತೆ. ಇವೆಲ್ಲ ಈಕ್ವಲ್ ಇದಾವೆ ಅಂತ ಹೇಳಿದ್ದಾರೆ ಅಲ್ಲಿ. ಇಲ್ಲಿ ರಿಮೈಂಡರ್ ಬಂದಿದೆ ಏನು ಡಿ ಮತ್ತೆ R. ಅಲ್ಲಿ ಹೇಳಿದ್ರು HCF ಆಫ್ C,D ಅದು ಎದಕ್ಕೆ ಈಕ್ವಲ್ ಇದೆ ಅಂತ ಹೇಳಿದ್ರು HCF ಆಫ್ D, R ಅಂತ ಹೇಳಿದ್ರು. ನೆನಪಿದೆ ತಾನೆ? ಸೊ ಇಲ್ಲಿ ಡಿ ಇಲ್ಲಿರೋ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಡಿ ಇಲ್ಲಿರೋ ವ್ಯಾಲ್ಯೂ ಮತ್ತೆ ಆರ್. ಇಲ್ಲಿ DR ಬಂದಿದೆ, ಇಲ್ಲಿ DR, ಇಲ್ಲಿ DR ಎಲ್ಲ ಎದಕ್ಕೆ ಈಕ್ವಲ್ ಇದೆ ಸಿ ಮತ್ತೆ ಡಿ. ಇದು ಸಿ ಇದೆ, ಇದು ಡಿ ಇದೆ. ಸೊ ಅದು ಪಾಯಿಂಟ್ ಕ್ಲಿಯರ್ ಆಯ್ತಾ ಇಲ್ಲಿ ನಿಮ್ಗೆ? ಹಿಂದೆ ಕ್ವಶನ್ ಅಲ್ಲಿ ನಿಮ್ಗೆ ಹಿಂದೆ ಸ್ಟೆಪ್ ಅಲ್ಲಿ ಹೇಳಿದ್ದೆ ನಾನು ಥರ್ಡ್ ಪಾಯಿಂಟ್. ಆ ಪಾಯಿಂಟ್ ಏನ್ ಹೇಳ್ತಿದೆ ಅಂದ್ರೆ ಅಲ್ಲಿ HCF ಆಫ್ C, D ಮತ್ತೆ ಇದು DR ಈಕ್ವಲ್ ಇದೆ ಅಂತ ಹೇಳಿದ್ದಾರೆ. ಹೇಗೆ ಅಂದ್ರೆ ಇದೇ ತರ ಇಲ್ಲಿ ಡಿ ಅಂದ್ರೆ ಈ ವ್ಯಾಲ್ಯೂ ಆಗತ್ತೆ, 4 ಅಂದ್ರೆ ಇಲ್ಲಿ ರಿಮೈಂಡರ್, R ಅಂದ್ರೆ ರಿಮೈಂಡರ್. ಅಂದ್ರೆ ಇಲ್ಲಿ ಇದು ಇವೆಲ್ಲ ಈಕ್ವಲ್ ನೋಡಿ. ಇದು DR ಇದೆ. ಅದು ಎದಕ್ಕೆ ಈಕ್ವಲ್ ಅದ CD. ಇದು ಸಿ ಮತ್ತೆ ಡಿ ಆಗ್ತದೆ. ಲಾರ್ಜ್ ವ್ಯಾಲ್ಯೂ ಸಿ, ಸ್ಮಾಲ್ ವ್ಯಾಲ್ಯೂ ಡಿ. ಸೊ ಈ ಸ್ಟೇಟ್ಮೆಂಟ್ ಅರ್ಥ ಆಯ್ತಾ ನಿಮ್ಗೆ? ಸ್ಟೆಪ್ ಓಕೆ. ಇದು ಬರ್ಕೊಳ್ಳಿ ಬೇಕಂದ್ರೆ. ವೆರಿಫೈ ಮಾಡಬೇಕು. ವೆರಿಫೈ ಬೇಡ, ಕಂಟಿನ್ಯೂ ಸಾಲ್ವ್ ಮಾಡ್ತಾ ಇಲ್ಲೇನು ಬಂದಿದೆ ಈ ಸ್ಟೇಟ್ಮೆಂಟ್ನ ನೀವು ಚೆಕ್ ಮಾಡಬೇಕು. ಅಲ್ಲಿ ನಾವು AB ಅಂತ ತಗೊಂಡಿದ್ವಿ, AB ಅಂತಾನೆ ತಗೊಳ್ಳೋಣ. ಇದು ಅದಕ್ಕೆ ಈಕ್ವಲ್ ಅದೇ. ಅಲ್ಲಿ ಡಿ ಬದಲಿ ಇಲ್ಲಿ ಬಿ ತಗೊಳ್ಳೋಣ, B, R. ಇದನ್ನ ನಾವು ಚೆಕ್ ಮಾಡಿದ್ದೀವಿ ಇಲ್ಲಿ. ಇದಕ್ಕೆ ಬಾಕ್ಸ್ ಹಾಕಿ ಈ ತರ ಥರ್ಡ್ ಸ್ಟೆಪ್ ಇದು ಹೇಳಿದ್ದಾರೆ. ಹೀಗೆ ಮಾಡ್ತಾ ಲಾಸ್ಟ್ ರಿಮೈಂಡರ್ ಏನ್ ಬಂತು, ಇದು
ಇಲ್ಲಿ ಲಾಸ್ಟ್ ಇದ್ರ ವ್ಯಾಲ್ಯೂ ಏನಾಗುತ್ತೆ ಡಿವೈಸರ್ ಏನ್ ಬಂದಿರತ್ತೆ ಡಿವೈಸರ್ ಅಂದ್ರೆ ಬಿ ವ್ಯಾಲ್ಯೂ ಏನ್ ಬಂದಿರತ್ತೆ ಅದರದ್ದು HCF ಆಗತ್ತೆ. ಇಲ್ಲಿ ಬಿ ಈಕ್ವಲ್ಸ್ ಟು ಬಿ ಅಂತ ಬರದ್ಬೇಡಿ, ಇಲ್ಲಿ ಆರ್ ಬಿ ಎ. ಓಕೆ, ಇಲ್ಲಿ ಈಕ್ವಲ್ಸ್ ಟು ಬಿ ಅಂತ ಬರೀರಿ. ಅಂದ್ರೆ ಇವೆಲ್ಲ ವ್ಯಾಲ್ಯೂಸ್ ಅಲ್ಲಿ ಬಿ ವ್ಯಾಲ್ಯೂ ಅಂದ್ರೆ ಫಿಕ್ಸ್ ವ್ಯಾಲ್ಯೂ ಆಗಿ ತಗೋಬೇಡ್ರಿ. ಇಲ್ಲಿ ಪ್ರತಿಯೊಂದು ಪೇರ್ ಒಳಗೂ ಬಿ ವ್ಯಾಲ್ಯೂ ಚೇಂಜ್ ಆಗಿದೆ. ಇಲ್ಲಿ ಬಿ ವ್ಯಾಲ್ಯೂ ಬೇರೆ ಇದೆ, ಇಲ್ಲಿ ಬಿ ವ್ಯಾಲ್ಯೂ ಬೇರೆ ಇದೆ. ಸೊ ಎಲ್ಲ ಕಡೆನೂ ಬಿ ವ್ಯಾಲ್ಯೂ ಇವು ಪ್ರತಿಯೊಂದು ಕಡೆನೂ ಬೇರೆ ಬೇರೆ ಇದೆ. ಸೊ ಇದು ಫಿಕ್ಸ್ ಆಗಿ ತಗೋಬೇಡಿ. ನೀವು ಲಾಸ್ಟ್ ಯಾವ್ದು ಬರುತ್ತೆ ಅಲ್ಲ, ರಿಮೈಂಡರ್ ಎಲ್ಲಿ 0 ಬಂದಿರತ್ತೆ ಅಲ್ಲ, ಆ ಲೈನ್ದು ಅಷ್ಟೇ ನೀವು ಬಿ ವ್ಯಾಲ್ಯೂ ತಗೋಬೇಕಿಲ್ಲಿ. ಅದೇ ಬಿ ವ್ಯಾಲ್ಯೂ ಏನಾಗತ್ತೆ ಇಲ್ಲಿ HCF ಆಫ್ ದಿಸ್. ಹಾಗಾದ್ರೆ ಬರೀರಿ. ಇಲ್ಲಿ 4 ಇಲ್ಲಿಗೆ ಎಂಡ್ ಆಯ್ತು. ಇಲ್ಲಿ ಬಿ ವ್ಯಾಲ್ಯೂ ಫಿಕ್ಸ್ ಆಗಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಾರ ಅದು ತಗೋಬೇಡಿ. ಇಲ್ಲಿ ರಿಮೈಂಡರ್ ಲಾಸ್ಟ್ ಸ್ಟೆಪ್ ಅಲ್ಲಿ ಬಿ ವ್ಯಾಲ್ಯೂ ಏನ್ ಬಂದಿದೆ ಅದೇ ತಗೋಬೇಕು. ಇದು ನೆನಪಿಟ್ಕೋಬೇಕು. ನಿಮ್ಗೆ ಲಾಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ಡಿವೈಸರ್ ಪ್ಲೇಸ್ ಅಲ್ಲಿ ಯಾವ ವ್ಯಾಲ್ಯೂ ಬಂದಿದೆ ತಾನೆ, ಆ ವ್ಯಾಲ್ಯೂನೇ ಏನಾಗತ್ತೆ HCF. ಕೊಟ್ಟಿರೋ ಕ್ವಶನ್ HCF ರಿಮೈಂಡರ್ 0 ಆಗಾನ ಅಲ್ಲಿ ಡಿವೈಸರ್ ಏನ್ ಬಂದಿರತ್ತೆ, ದಿಸ್ ಈಸ್ ಅ ಡಿವೈಸರ್, ದಿಸ್ ಈಸ್ ಅ ಕ್ವಶನ್, ರಿಮೈಂಡರ್ ಅಂಡ್ ಡಿವಿಡೆಂಡ್. ಅಲ್ಲಿ ಡಿವೈಸರ್ ಏನಿದೆ ಅದೇ HCF ಆಗತ್ತೆ. ಇದು ಥರ್ಡ್ ಸ್ಟೆಪ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಹಾಗಾದ್ರೆ ನಿಮ್ಗೆ ಇದು ಅರ್ಥ ಆಗಿದ್ರೆ ಫಸ್ಟ್ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಇದು ಅರ್ಥ ಆಗಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಮನೆಯಲ್ಲಿ ಸೆಂಟೆನ್ಸ್ ಸೇಮ್ ಕ್ವಶನ್ ಸೇಮ್ ನೀವೇನ್ ಮಾಡ್ಬೇಕು, ನಂಬರ್ ಅಷ್ಟೇ ಚೇಂಜ್ ಮಾಡ್ಬೇಕು. ನಂಬರ್ ಅಷ್ಟೇ ಚೇಂಜ್ ಮಾಡಿ 10 ಕ್ವಶನ್ ನೀವೇ ಓನ್ ಆಗಿ ನಂಬರ್ಸ್ ತಗೊಂಡು 10 ಕ್ವಶನ್ಸ್ನ ಇದೇ ತರ ಮೆಥಡ್ ಅಲ್ಲಿ ನೀವು ಸಾಲ್ವ್ ಮಾಡ್ಬೇಕು. ಮಾಡ್ತೀರಾ ತಾನೆ? ಓಕೆ, ಇದೇ ತರ ಸಾಲ್ವ್ ಮಾಡ್ಬೇಕು. ಮತ್ತೆ ಸಾಲ್ವ್ ಮಾಡಿದವರು ನನಗೆ ಕಮೆಂಟ್ ಅಲ್ಲಿ ಹೇಳಬೇಕು, ನಾನೆಲ್ಲ ಸಾಲ್ವ್ ಮಾಡಿದ್ದೀನಿ, ನನಗೆ ಬರುತ್ತೆ ಈ ಮೆಥಡ್ ಅಂತ ಹೇಳಬೇಕು. ಹೇಳ್ತೀರಾ? ಓಕೆ, ನಾನು ನೋಡ್ತೀನಿ, ಚೆಕ್ ಮಾಡ್ತೀನಿ ಕಮೆಂಟ್ ಅಲ್ಲಿ ನೀವು ಸಾಲ್ವ್ ಮಾಡಿದ್ದೀರಿ ಅಂತ ಮೆಸೇಜ್ ಹಾಕಬೇಕು. ಈ ಹೋಮ್ವರ್ಕ್ ನಿಮ್ಗೆ ಫಸ್ಟ್ ಹೋಮ್ವರ್ಕ್ ಇದೆ. ಇದೇ ತರ ನೀವು ಇವು ಕ್ವಶನ್ಸ್ ಅಷ್ಟೇ, ನೀವು ಇವು ವ್ಯಾಲ್ಯೂಸ್ ಅಷ್ಟೇ ಚೇಂಜ್ ಮಾಡಿ ಯೂಕ್ಲಿಡ್ ಡಿವಿಷನ್ ಮೆಥಡ್ಲೆ ಅಪ್ಲೈ ಮಾಡಿ ನೀವು ಇದು ಸಾಲ್ವ್ ಮಾಡಬೇಕು. ಓಕೆ, ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ಇದಿಷ್ಟೇ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಡಿಫ್ರೆಂಟ್ ತರ ಕ್ವಶನ್ಸ್ ಕೊಡ್ತೀನಿ ನಾನು. ಆ ಕ್ವಶನ್ಸಿಗೆ HCF ಹೇಗೆ ಫೈಂಡ್ ಮಾಡೋದಂತ ಹೇಳ್ತೀನಿ. ಓಕೆ, ನಿಮಗೆ ನಾನು ಹೇಳಿರುವ ಕ್ಲಾಸ್ ಇಷ್ಟ ಆದರೆ ನೀವೇನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್, ಬಾಯ್.